ಕನ್ನಡ ಚಿತ್ರರಂಗದ ಖ್ಯಾತ ಮೇಕಪ್ ಆರ್ಟಿಸ್ಟ್ ಮನೆಯಲ್ಲಿ ಕಳ್ಳತನ ನಡೆದಿದ್ದು ಮೂವರನ್ನ ಪೊಲೀಸರು ಬಂಧಿಸಿದ್ದಾರೆ. ವೃದ್ಧೆ ಹೇಮಲತಾ ಮನೆಯಲ್ಲಿ ರಾಜ್ಯೋತ್ಸವ ಪ್ರಶಸ್ತಿಯ 20 ಗ್ರಾಂ ಚಿನ್ನದ ಪದಕ ಸಹಿತ 90 ಗ್ರಾಂ ಚಿನ್ನವನ್ನು ಕದ್ದೊಯ್ದಿದ್ರು. ತುಮಕೂರು ಜಿಲ್ಲೆಯ ತಿಪಟೂರು ಪಟ್ಟಣದಲ್ಲಿ ಕಳ್ಳತನ ನಡೆದಿದೆ. ಪ್ರಕರಣ ಬೆಳಕಿಗೆ ಬರ್ತಿದ್ದಂತೆ ತಿಪಟೂರು ಪೊಲೀಸರಿಗೆ ಕಲಾವಿದೆ ಹೇಮಲತಾ ದೂರನ್ನ ನೀಡಿದ್ದಾರೆ. ಶಂಕರ್ ಬಾಬು, ಗುರುರಾಜ್, ಮನೋಜ್ ಎಂಬ ಮೂವರು ಖದೀಮರನ್ನ ಪೊಲೀಸರು ಹೆಡೆಮುರಿ ಕಟ್ಟಿದ್ದಾರೆ. ಬಂಧಿತರಿಂದ 20 ಗ್ರಾಂ ಚಿನ್ನದ ಮೆಡಲ್ ಹಾಗೂ 70 ಗ್ರಾಂ ಚಿನ್ನಾಭರಣವನ್ನು ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಕಾಡಾನೆಗಳಾದ ಕ್ಯಾಪ್ಟನ್ ಮತ್ತು ಭೀಮಾ ಮತ್ತೆ ಕಾಳಗ ನಡೆಸಿವೆ. ಕಳೆದ ಬಾರಿ ಕಾಳಗದಲ್ಲಿ ಕಾಡಾನೆ ಭೀಮಾ ಕೋರೆ ಕಳೆದುಕೊಂಡಿದ್ದ. ಇದೀಗ ಅದೇ ಸೇಡಿನಲ್ಲಿ ಮತ್ತೆ ಕ್ಯಾಪ್ಟನ್ ಜೊತೆ ಕಾಳಗಕ್ಕೆ ಇಳಿದಿದೆ. ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ಅರೆಹಳ್ಳಿಯಲ್ಲಿ ಈ ಘಟನೆಯಾಗಿದೆ. ರಕ್ತ ಸುರಿದ್ರು ಗುದ್ದಾಟ ನಡೆಸ್ತಾ ಇರುವ ವಿಡಿಯೋವನ್ನ ಎಟಿಎಫ್ ಸಿಬ್ಬಂದಿ ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಾರೆ. ಕಾಡಾನೆ ಕಾಳಗ ಬೇಲೂರು ತಾಲೂಕಿನ ಸುತ್ತಮುತ್ತಲಿನ ಜನರಲ್ಲಿ ಆತಂಕ ಸೃಷ್ಟಿಸಿದೆ. ಕಾಡಾನೆ ಸಮಸ್ಯೆಗೆ ಶಾಶ್ವತ ಪರಿಹಾರ ನೀಡಬೇಕು ಅಂತ ಸ್ಥಳೀಯರು ಆಗ್ರಹಿಸುತ್ತಿದ್ದಾರೆ. ಹೊಲದಲ್ಲಿ ಚಿರತೆ ಕಂಡು ಕೃಷಿಕ ದಂಪತಿ ಬೆಚ್ಚಿ ಬಿದ್ದಿದ್ದಾರೆ. ಚಿಕ್ಕಮಗಳೂರಿನ ಅಜ್ಜಂಪುರ ತಾಲೂಕಿನ ಎರೆಹೊಸೂರು ಗ್ರಾಮದಲ್ಲಿ ಈ ಘಟನೆಯಾಗಿದೆ. ಜಮೀನಿನಲ್ಲಿ ಚಿರತೆ ಠಿಕಾಣಿ ಹೂಡಿದ್ದು ಚಿರತೆ ಓಡಾಟದ ದೃಶ್ಯವನ್ನ ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಾರೆ. ಜಮೀನಿನಲ್ಲಿ ದಂಪತಿ ಕೆಲಸ ಮಾಡ್ತಾ ಇದ್ದಾಗ ಚಿರತೆ ಎಂಟ್ರಿ ಕೊಟ್ಟಿದೆ. ಈ ಸಂದರ್ಭದಲ್ಲಿ ದೇವರೇ ಪರಮಾತ್ಮ ಬರಬೇಡ, ಸಾಯಿಸಬೇಡ ಕಣಪ್ಪ ಅಂತ ಚಿರತೆ ದಾಳಿ ಮಾಡದಂತೆ ದೇವರಲ್ಲಿ ದಂಪತಿ ಪ್ರಾರ್ಥಿಸಿಕೊಂಡಿದ್ದಾರೆ. ನಿರಂತರ ಚಿರತೆ ಓಡಾಟದಿಂದ ಎರೆಹೊಸೂರು ಗ್ರಾಮಸ್ಥರಲ್ಲಿ ಆತಂಕ ಸೃಷ್ಟಿಯಾಗಿದೆ. ತಕ್ಷಣವೇ ಚಿರತೆಯನ್ನ ಸೆರೆ ಹಿಡಿಬೇಕು ಅಂತ ಸ್ಥಳೀಯರು ಅರಣ್ಯ ಇಲಾಖೆಗೆ ಆಗ್ರಹಿಸಿದ್ದಾರೆ. ಯತೀಂದ್ರ ಹೇಳಿಕೆ ಬೆನ್ನಲ್ಲೇ ತಣ್ಣಗಾಗಿದ್ದ ಕುರ್ಚಿ ಚರ್ಚೆ ಮತ್ತೆ ಬಿರುಸು ಪಡೆದುಕೊಂಡಿದೆ. ಈ ಮಧ್ಯೆ ವೋಟ್ ಚೋರಿ ಹೋರಾಟದ ನೆಪದಲ್ಲಿ ಮಂಡ್ಯ ಶಾಸಕರು ದೆಹಲಿಗೆ ಪ್ರಯಾಣವನ್ನು ಬೆಳೆಸಲಿದ್ದಾರೆ. ಸಚಿವ ಚಲುವರಾಯಸ್ವಾಮಿ ನೇತೃತ್ವದ ಟೀಮ್ ದೆಹಲಿ ಟೂರ್ ಮಾಡಲಿದ್ದಾರೆ. ಶಾಸಕ ಗಾಣಿಗ ರವಿಕುಮಾರ್ ಸೇರಿದಂತೆ ಹಲವು ಶಾಸಕರು ಮಧ್ಯಾಹ್ನ 3 ಗಂಟೆ ಸುಮಾರಿಗೆ ಬೆಂಗಳೂರಿನಿಂದ ದಿಲ್ಲಿಗೆ ಪ್ರಯಾಣಿಸಲಿದ್ದಾರೆ. ಹೋರಾಟದಲ್ಲಿ ಭಾಗಿ ನೆಪದಲ್ಲಿ ಹೈಕಮಾಂಡ್ ನಾಯಕರ ಭೇಟಿಗೂ ಕೂಡ ಚಿಂತನೆ ನಡೆದಿದೆ ಅನ್ನುವಂತಹ ಚರ್ಚೆಯನ್ನ ಶಾಸಕರ ದೆಹಲಿ ಟೂರ್ ಹುಟ್ಟು ಹಾಕಿದೆ. ಶೀಘ್ರವೇ ಸಿಎಂ ಬದಲಾವಣೆ ಮಾಡುವಂತೆ ಒತ್ತಡ ಹಾಕೋದಿಕ್ಕೆ ಡಿಕೆ ಶಿವಕುಮಾರ್ ಆಪ್ತ ಬಳಗ ಮುಂದಾದ್ರ ಅನ್ನುವಂಥ ಕುತೂಹಲ ಸೃಷ್ಟಿಯಾಗಿದೆ. ಆಕ್ಸಿಲ್ ಮುರಿದು ರಥೋತ್ಸವ ಅರ್ಧಕ್ಕೆ ನಿಂತಿರುವ ಘಟನೆ ಕಲಬುರಗಿ ಜಿಲ್ಲೆಯ ಕಡಕೋಳ ಮಡಿವಾಳೇಶ್ವರ ಜಾತ್ರೆಯಲ್ಲಿ ನಡೆದಿದೆ. ರಥೋತ್ಸವಕ್ಕೆ ರುದ್ರಮುನಿ ಶಿವಾಚಾರ್ಯರು ಚಾಲನೆ ನೀಡಿ ಮಠದ ಎದುರಿನಿಂದ ತೇರು 20 ಮೀಟರ್ ಸಾಗುವಷ್ಟರಲ್ಲಿ ಆಕ್ಸೆಲ್ ಕಟ್ ಆಗಿ ರಥ ಬಾಗಿದೆ. ಕೂಡಲೇ ಎಚ್ಚೆತ್ತಂತ ಆಡಳಿತ ಮಂಡಳಿ ರಥದ ಸುತ್ತಲಿನ ಭಕ್ತರನ್ನ ದೂರ ಕಳಿಸಿದ್ದಾರೆ. ನಂತರ ರಥದ ಬುಡಕ್ಕೆ ಕಲ್ಲು ಮರದ ತುಂಡನ್ನು ಜೋಡಿಸಿ ರಥ ಬೀಳೋದನ್ನು ತಡೆದಿದ್ದಾರೆ. ಇನ್ನು ರಥೋತ್ಸವ ಕಣ್ತುಂಬಿಕೊಳ್ಳೋದಕ್ಕೆ ಬಂದಿದ್ದ ಭಕ್ತರಿಗೆ ನಿರಾಸೆಯಾಗಿದ್ದು ಭಾರೀ ಅನಾಹುತ ತಪ್ಪಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.